So many people don't pray at all. ಅನೇಕ ಜನರು ಪ್ರಾರ್ಥನೆಯನ್ನೇ ಮಾಡುವುದಿಲ್ಲ. Some people open the Bible, whatever comes there, they read it and just say, "Thank you, Jesus. I give my life in your hands." That's all. That's a prayer they have. ಕೆಲವರು ಸತ್ಯವೇದವನ್ನು ಸುಮ್ಮನೆ ತೆರೆಯುತ್ತಾರೆ, ಯಾವ ವಾಕ್ಯ ಬರುತ್ತದೋ ಅದನ್ನು ಓದುತ್ತಾರೆ, ನನ್ನ ಜೀವಿತವನ್ನು ನಿನ್ನ ಹಸ್ತಕ್ಕೊಪ್ಪಿಸುತ್ತೇನೆ ಅನ್ನುತ್ತಾರೆ, ಪ್ರಾರ್ಥನೆ ಮುಗಿಯಿತು. No, my friends, prayer means pouring your heart before the Lord. ಇಲ್ಲ ಸ್ನೇಹಿತರೆ, ಇದು ಪ್ರಾರ್ಥನೆಯಲ್ಲ. ಪ್ರಾರ್ಥನೆ ಎಂದರೆ ನಿಮ್ಮ ಸಂಪೂರ್ಣ ಹೃದಯವನ್ನು ದೇವರ ಮುಂದೆ ಎರೆಯುವುದು. If we have received any blessing from the Lord, we have to thank Him from the bottom of our heart. ನಾವು ದೇವರಿಂದ ಯಾವುದೇ ಆಶೀರ್ವಾದವನ್ನು ಪಡೆದಿರುವುದಾದರೆ ಸಂಪೂರ್ಣ ಹೃದಯದಿಂದ ಕೃತಜ್ಞತೆ ಸಲ್ಲಿಸಬೇಕು. My precious children of God, I welcome all of you to this program and I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಮತ್ತು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today we are going to meditate about an important thing in our life. ಇಂದು ನಾವು ನಮ್ಮ ಜೀವಿತದಲ್ಲಿನ ಒಂದು ಪ್ರಾಮುಖ್ಯವಾದ ವಿಷಯವನ್ನು ಧ್ಯಾನಿಸಲಿದ್ದೇವೆ. For that we have to read Matthew chapter 6 verse 33. ಇದಕ್ಕಾಗಿ ನಾವು ಮತ್ತಾಯ 6:33 ಓದಿಕೊಳ್ಳಬೇಕು. It's a beautiful verse, my precious children of God. ನನ್ನ ಅಮೂಲ್ಯವಾದ ಮಕ್ಕಳೇ, ಇದು ಸುಂದರವಾದ ವಚನ. It says, "Seek ye first the kingdom of God and His righteousness, and all these things shall be added unto you." ವಾಕ್ಯವು ಹೇಳುತ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂದು. In our lives, every one of us, even small children, had to seek God first in their lives. ನಮ್ಮ ಜೀವಿತದಲ್ಲಿ ಸಣ್ಣ ಮಕ್ಕಳು ಕೂಡ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವವರಾಗಬೇಕು. In the same way, there is another promise of God in Psalm 34 verse 10. It says, "Those who seek the Lord shall not lack any good thing." ಇದೇ ರೀತಿ ಸತ್ಯವೇದದಲ್ಲಿ ಮತ್ತೊಂದು ವಚನವಿದೆ. ಕೀರ್ತನೆಗಳು 34:10 ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. My precious friends, how much time you spend in seeking the Lord in your own life? ನನ್ನ ಅಮೂಲ್ಯವಾದ ಸ್ನೇಹಿತರೆ, ನೀವೆಷ್ಟು ಸಮಯವನ್ನು ದೇವರ ಸನ್ನಿಧಿಯಲ್ಲಿ ಕಳೆಯುವವರಾಗಿದ್ದೀರಿ? And what time you are seeking the Lord? ಯಾವ ಹೊತ್ತಿಗೆ ನೀವು ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುತ್ತಿದ್ದೀರಿ? So many people don't pray at all. ಅನೇಕ ಜನರು ಪ್ರಾರ್ಥನೆಯನ್ನೇ ಮಾಡುವುದಿಲ್ಲ. Some people open the Bible, whatever comes there, they read it and just say, "Thank you, Jesus. I give my life in your hands." That's all. That's a prayer they have. ಕೆಲವರು ಸತ್ಯವೇದವನ್ನು ಸುಮ್ಮನೆ ತೆರೆಯುತ್ತಾರೆ, ಯಾವ ವಾಕ್ಯ ಬರುತ್ತದೋ ಅದನ್ನು ಓದುತ್ತಾರೆ, ನನ್ನ ಜೀವಿತವನ್ನು ನಿನ್ನ ಹಸ್ತಕ್ಕೊಪ್ಪಿಸುತ್ತೇನೆ ಅನ್ನುತ್ತಾರೆ, ಪ್ರಾರ್ಥನೆ ಮುಗಿಯಿತು. No, my friends, prayer means pouring your heart before the Lord. ಇಲ್ಲ ಸ್ನೇಹಿತರೆ, ಇದು ಪ್ರಾರ್ಥನೆಯಲ್ಲ. ಪ್ರಾರ್ಥನೆ ಎಂದರೆ ನಿಮ್ಮ ಸಂಪೂರ್ಣ ಹೃದಯವನ್ನು ದೇವರ ಮುಂದೆ ಎರೆಯುವುದು. If we have received any blessing from the Lord, we have to thank Him from the bottom of our heart. ನಾವು ದೇವರಿಂದ ಯಾವುದೇ ಆಶೀರ್ವಾದವನ್ನು ಪಡೆದಿರುವುದಾದರೆ ಸಂಪೂರ್ಣ ಹೃದಯದಿಂದ ಕೃತಜ್ಞತೆ ಸಲ್ಲಿಸಬೇಕು. That's what David says in Psalm 34:1. All the time, for whatever good things you have received from the Lord, you have to thank Him. ಕೀರ್ತನೆಗಳು 34:1 ದಾವೀದನು ಇದನ್ನೇ ಹೇಳುತ್ತಾನೆ. ಆತನಿಂದ ಏನು ಒಳ್ಳೆಯದನ್ನು ಪಡೆದಿದ್ದೀಯೋ ಅದಕ್ಕಾಗಿ ನೀನು ಸ್ತೋತ್ರವನ್ನು ಸಲ್ಲಿಸಬೇಕು. And if you need anything, we have to just tell the Lord whatever we need or whatever problem we are going through. We have to seek the Lord and to be blessed by Him. ನಮಗೆ ಏನೇ ಅಗತ್ಯತೆ ಇರುವುದಾದರೂ, ಯಾವುದೇ ತೊಂದರೆಯಲ್ಲಿರುವುದಾದರೂ ನಾವು ಅದನ್ನು ದೇವರಲ್ಲಿ ಹೇಳಿಕೊಳ್ಳಬೇಕು ಮತ್ತು ಆತನಿಂದಲೇ ಪಡೆಯಬೇಕು. My friends, analyze our lives. ನಿಮ್ಮ ಜೀವಿತವನ್ನು ಪರೀಕ್ಷಿಸಿ ನೋಡಿರಿ ಸ್ನೇಹಿತರೆ. At what time we are seeking the Lord? ಯಾವ ಹೊತ್ತಿಗೆ ನೀವು ದೇವರೊಂದಿಗೆ ಸಮಯ ಕಳೆಯುತ್ತಿದ್ದೀರಿ? How many times we seek the Lord? ಎಷ್ಟು ಬಾರಿ ಆತನಿಗಾಗಿ ತವಕ ಪಡುತ್ತೀರಿ? And let us analyze our lives and let us come closer to the Lord by seeking Him with all our heart.
ಸಂಪೂರ್ಣ ಹೃದಯದಿಂದ ಆತನನ್ನು ಬಯಸುವ ಮೂಲಕ ನಮ್ಮ ಜೀವಿತವನ್ನು ಪರೀಕ್ಷಿಸಿ ಸರಿಪಡಿಸಿಕೊಳ್ಳುವ. So we have to seek in the morning, in the noon time and in the evening. ನಾವು ಮುಂಜಾನೆ, ಮಧ್ಯಾಹ್ನ ಮತ್ತು ಸಂಜೆಯ ಸಮಯದಲ್ಲಿ ಆತನೊಂದಿಗೆ ಸಮಯ ಕಳೆಯಬೇಕು. Every day, whenever there is a time or in the mind you think about Jesus, you can speak to him. ಪ್ರತಿ ದಿನವೂ ಸಮಯ ಸಿಕ್ಕಾಗಲೆಲ್ಲ ನಾವು ಆತನನ್ನು ನೆನೆಸಿಕೊಳ್ಳುತ್ತಾ ಆತನೊಂದಿಗೆ ಮಾತನಾಡಬೇಕು. God taught me about this prayer when I was a young girl. ನಾನು ಯವನಸ್ಥ ಹುಡುಗಿಯಾಗಿದ್ದಾಗ ದೇವರು ನನಗೆ ಇಂಥ ಪ್ರಾರ್ಥನೆಯನ್ನು ಕಲಿಸಿದನು. Because of that, I am blessed in my life. ಇದರಿಂದಾಗಿ ನನ್ನ ಜೀವಿತದಲ್ಲಿ ನಾನು ಹೇರಳವಾಗಿ ಆಶೀರ್ವದಿಸಲ್ಪಟ್ಟೆ. My friends, let us continue to see how we can seek him and how we can be blessed by the Lord. ಸ್ನೇಹಿತರೆ, ಈ ಸಮಯದಲ್ಲಿ ನಾವು ಕಲಿತುಕೊಳ್ಳುವ ಆತನೊಂದಿಗೆ ಸಮಯ ಕಳೆಯುವುದು ಹೇಗೆ, ಆಶೀರ್ವದಿಸಲ್ಪಡುವುದು ಹೇಗೆ ಎಂದು. My friends, we have to seek God with all our heart, with all our mind. Do you know how we can seek him like that? ಸ್ನೇಹಿತರೆ, ನಾವು ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. We see in the Bible, David sought the Lord in the morning, in the noon time and in the night. ಸತ್ಯವೇದದಲ್ಲಿ ದಾವೀದನು ಮುಂಜಾನೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದದನ್ನು ನೋಡುತ್ತೇವೆ. That's what we read in Psalm 55 verses 17 and 18. ಇದನ್ನೇ ಕೀರ್ತನೆಗಳು 55, 17 ಮತ್ತು 18ನೇ ವಚನದಲ್ಲಿ ನೋಡುತ್ತೇವೆ. As for me, I will call upon God evening and morning, and at noon I will pray and cry aloud, and he shall hear my voice. He has redeemed my soul in peace, and lots of blessings he has received. That's what he mentions there. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆಯಿಡುವೆನು, ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ ವಿರೋಧಿಗಳಿಂದ ಸುರಕ್ಷಿತವಾಗಿರಿಸುವನು, ಹೇರಳವಾಗಿ ಹೇಗೆ ಆಶೀರ್ವದಿಸಿದನು ಎಂದು ಹೇಳುತ್ತಾನೆ. When you seek him with all your heart, what will happen? ಸಂಪೂರ್ಣ ಹೃದಯದಿಂದ ಆತನನ್ನೇ ಪ್ರೀತಿಸುವಾಗ ಏನಾಗುತ್ತದೆ? If you read Psalm 34 verse 10, we see there, those who seek the Lord shall not lack any good thing. ಕೀರ್ತನೆಗಳು 34, 10ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. Whatever blessing you need, my children of God, you have to pour out your heart and seek the Lord and tell him your need. ಯಾವುದೇ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬೇಕಿರಬಹುದು ನನ್ನ ಪ್ರಿಯ ಸ್ನೇಹಿತರೆ. ನಿಮ್ಮ ಹೃದಯವನ್ನು ತೆರೆದು ಆತನ ಮುಂದೆ ಎಲ್ಲವನ್ನೂ ಹೇಳಿಕೊಳ್ಳಬೇಕು. By speaking to the Lord, you can have a close communion with him. ದೇವರೊಂದಿಗೆ ಮಾತನಾಡುವ ಮೂಲಕ ನಾವು ದೇವರೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದುತ್ತೇವೆ. And in Mark 11:24 we read, whatever things you ask when you pray, believe. That's very good. That's you have to see very carefully. Believe that you receive them and you will have them. ಮಾರ್ಕ 11:24ನೇ ವಚನದಲ್ಲಿ ಬರೆಯಲ್ಪಟ್ಟಂತೆ, ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಇದು ಬಹಳ ಪ್ರಾಮುಖ್ಯವಾದುದು. Jesus himself prayed unto his Father, and it's a model to all of us. ಯೇಸು ತಾನೇ ತನ್ನ ತಂದೆಯೊಂದಿಗೆ ಪ್ರಾರ್ಥಿಸುತ್ತಿದ್ದನು. ಇದು ನಮ್ಮ ಜೀವಿತಕ್ಕೆ ಮಾದರಿಯಾಗಿದೆ. 1 Peter chapter 2 verse 21 says, we have to follow the footsteps of Jesus Christ. 1 ಪೇತ್ರ 2ನೇ ಅಧ್ಯಾಯ 21ನೇ ವಚನ ಹೇಳುವಂತೆ ನಾವು ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು. Read carefully how he sought the Lord God Almighty. ಸರಿಯಾಗಿ ನೋಡಿರಿ, ಆತನು ಹೇಗೆ ಸರ್ವಶಕ್ತನಾದ ದೇವರನ್ನು ಬಯಸಿದನು ಎಂದು. If you read Mark chapter 1 verse 35, in the morning before daylight, Lord Jesus went to a solitary place and prayed unto his Father. ಮಾರ್ಕ 1:35ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಎಂದು ಬರೆಯಲ್ಪಟ್ಟಿದೆ. And Luke 6:12, it says, he went out to the mountain to pray all night before God. ಲೂಕ 6:12ನೇ ವಚನದಲ್ಲಿ ನೋಡುತ್ತೇವೆ, ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. And in another place we see that he sought the Lord in the evening. ಮತ್ತೊಂದು ಸ್ಥಳದಲ್ಲಿ ನೋಡುತ್ತೇವೆ, ಆತನು ಸಾಯಂಕಾಲದಲ್ಲಿ ದೇವರೊಂದಿಗೆ ಪ್ರಾರ್ಥಿಸಿದನು.
So there is no particular time to seek the Lord. ಆದ್ದರಿಂದ ದೇವರಲ್ಲಿ ಪ್ರಾರ್ಥಿಸುವುದಕ್ಕಾಗಿ ನಿರ್ದಿಷ್ಟವಾದ ಸಮಯವಿಲ್ಲ. You have to seek Him in the morning, afternoon and night. Whenever you have an opportunity, you can talk to the Lord. ನೀವು ದೇವರೊಂದಿಗೆ ಮುಂಜಾನೆಯೂ ಮಧ್ಯಾಹ್ನವೂ ರಾತ್ರಿಯೂ ಯಾವಾಗ ಅವಕಾಶ ಸಿಗುತ್ತದೋ ಆವಾಗ ಮಾತಾಡಬೇಕು. Then only we will have a close communion with Him. ಆಗ ಆತನೊಂದಿಗೆ ನಾವು ಆತ್ಮೀಯ ಸಂಬಂಧವನ್ನು ಹೊಂದಿದವರಾಗುತ್ತೇವೆ. If you read the life of David, we read in Psalm 55 verses 16 and 17 like this. ನಾವು ದಾವೀದನ ಜೀವಿತವನ್ನು ನೋಡುವುದಾದರೆ ಕೀರ್ತನೆಗಳು 55, 16, 17ರಲ್ಲಿ ಹೀಗೆ ನೋಡುತ್ತೇವೆ. As for me, I will call upon God evening and morning and at noon. That's what we read in the Bible. ನಾನಂತೂ ದೇವರಾದ ಯೆಹೋವನಿಗೆ ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. I'll pray and cry aloud and He shall hear my voice. ನಾನು ಪ್ರಾರ್ಥಿಸಿ ಗಟ್ಟಿಯಾಗಿ ಕೂಗುವೆನು, ಆತನು ನನ್ನ ಮೊರೆಯನ್ನು ಕೇಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. So we also can have a close communion with the Lord by seeking Him early in the morning, noontime and night time, whenever we have an opportunity to seek Him and to pray unto Him. ನಾವು ಕೂಡ ದೇವರೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಬಹುದು. ಆತನನ್ನು ಮುಂಜಾನೆಯೂ ಮಧ್ಯಾಹ್ನವೂ ರಾತ್ರಿಯ ವೇಳೆಯಲ್ಲಿಯೂ ಯಾವಾಗ ಅವಕಾಶ ಸಿಗುತ್ತದೋ ಆವಾಗ ಮೊರೆ ಇಡುವ ಮೂಲಕ. Whenever there is a problem, He is the one who can bring you out of all the problem. So you have to seek Him that time carefully. ನಿಮಗೆ ತೊಂದರೆಗಳು ಬರುವಾಗ ನಿಮ್ಮನ್ನು ಅದರಿಂದ ಬಿಡಿಸಲು ಶಕ್ತನು ಆತನೊಬ್ಬನೇ. ಆದ್ದರಿಂದ ಅಂಥ ಸಮಯಗಳಲ್ಲಿ ಎಚ್ಚರಿಕೆಯಿಂದ ಪ್ರಾರ್ಥಿಸಬೇಕು. 2 Thessalonians chapter 3 verse 3 says, "The Lord is faithful, who will establish you and guard you from the evil one." 2 ಥೆಸಲೋನಿಕ 3:3ನೇ ವಚನ ಹೀಗೆ ಹೇಳುತ್ತದೆ, ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. Daniel was a man of God. ದಾನಿಯೇಲನು ದೇವ ಮನುಷ್ಯನಾಗಿದ್ದನು. The king wanted to give him the first place in his kingdom. ದಾನಿಯೇಲನಿಗೆ ಮೊದಲ ಸ್ಥಾನವನ್ನು ನೀಡುವ ಮನಸ್ಸು ರಾಜನಿಗೆ ಇತ್ತು. But there were some enemies. They wanted to do something wrong to him. ಆದರೆ ವೈರಿಗಳು ಆತನಿಗೆ ಏನಾದರೂ ಕೆಡುಕು ಮಾಡಬೇಕೆಂದು ಬಯಸಿದರು. The king wanted to keep him in the first place. ಪ್ರಥಮ ಸ್ಥಾನ ಆತನಿಗೆ ಕೊಡುವ ಆಸೆ ರಾಜನಿಗೆ. But they were Babylonians and they never wanted Daniel to come to the first place. ಬಾಬಿಲೋನ್ನವರಾದ ಅವರು ದಾನಿಯೇಲನು ಮೊದಲ ಸ್ಥಾನಕ್ಕೆ ಬರುವುದನ್ನು ಇಷ್ಟಪಡಲಿಲ್ಲ. They are waiting for a chance. ಅವಕಾಶಕ್ಕಾಗಿ ಕಾಯುತ್ತಿದ್ದರು. And there was a chance that Daniel was a prayerful man. ದಾವೀದನು ಪ್ರಾರ್ಥನಾ ಮನುಷ್ಯನಾಗಿದ್ದನು, ಆದ್ದರಿಂದ ಅದೇ ಅವಕಾಶವನ್ನು ಉಪಯೋಗಿಸಿಕೊಂಡರು. They were waiting for an opportunity, and when he was praying with all his heart towards the Lord, they caught him red-handed. ಅವರು ಅವಕಾಶಕ್ಕಾಗಿ ಕಾಯುತ್ತಿದ್ದರು. ದಾನಿಯೇಲನು ಸಂಪೂರ್ಣ ಹೃದಯದಿಂದ ದೇವರಲ್ಲಿ ಮೊರೆ ಇಡುತ್ತಿರುವಾಗಲೇ ಅವರು ಅವನನ್ನು ಹಿಡಿದರು. How Daniel prayed? ದಾನಿಯೇಲನು ಹೇಗೆ ಪ್ರಾರ್ಥಿಸಿದನು? If you read Daniel chapter 6 verse 10, it says he was a man of God and he sought the Lord 3 times a day. ದಾನಿಯೇಲ 6:10ನೇ ವಚನದಲ್ಲಿ ನೋಡುತ್ತೇವೆ, ದೇವ ಮನುಷ್ಯನಾದ ದಾನಿಯೇಲನು ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ಪ್ರಾರ್ಥಿಸಿದನು. Even though he knew that the enemies are trying to catch him through something, when he gives importance more than the king. ರಾಜನಿಗೆ ಕೊಡಬೇಕಾದ ಪ್ರಾಧಾನ್ಯತೆಗಿಂತ ಹೆಚ್ಚಾದ ಪ್ರಾಧಾನ್ಯವನ್ನು ಅವನು ದೇವರಿಗೆ ನೀಡುತ್ತಿದ್ದಾಗ ವೈರಿಗಳಿಗೆ ತಿಳಿಯುವುದೆಂದು ಅವನಿಗೆ ತಿಳಿದಿತ್ತು. He loved the Lord God Almighty. ಸರ್ವಶಕ್ತನಾದ ದೇವರನ್ನೇ ಅವನು ಬಯಸಿದನು. Every day, 3 times a day, he was praying unto the Lord. ಪ್ರತಿದಿನ 3 ಆವರ್ತಿ ಅವನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದನು. So even though the enemies were planning all those things, he knew everything, and with all that, he prayed sincerely as he was doing every time. ವೈರಿಗಳ ಆಲೋಚನೆಗಳನ್ನು ಬಲ್ಲಂತ ದಾನಿಯೇಲನು ಅದನ್ನು ಚಿಂತಿಸದೆ ಪ್ರಾಮಾಣಿಕವಾಗಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ದೇವರಲ್ಲಿ ಪ್ರಾರ್ಥಿಸಿದನು. He knelt down
and looked to the Lord ಅವನು ಮೊಣಕಾಲೂರಿ ದೇವರ ಕಡೆಗೆ ನೋಡಿದನು, and spoke to the Lord. ದೇವರೊಂದಿಗೆ ಮಾತಾಡಿದನು. As per his custom, he followed it carefully. ತನ್ನ ಸಂಪ್ರದಾಯವನ್ನು ಯಥಾ ಪ್ರಕಾರ ಪಾಲಿಸಿದನು. So the enemies thought this is the time to catch him, and they told the king that he is worshipping somebody more than the king. ಆದ್ದರಿಂದ ವೈರಿಗಳು ಬಂದು ರಾಜನಲ್ಲಿ ಹೇಳಿದರು, ದಾನಿಯೇಲನು ರಾಜನನ್ನು ಲಕ್ಷ್ಯಕ್ಕೆ ತಾರದೆ ದೇವರನ್ನು ಪ್ರಾರ್ಥಿಸುತ್ತಿದ್ದಾನೆ ಎಂದು. As per the decree, the Daniel has to be put in the lion's den. ರಾಜನ ಶಾಸನದ ಪ್ರಕಾರ ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಬೇಕಾಗಿತ್ತು. Daniel knew all those things. ಇದನ್ನು ದಾನಿಯೇಲನು ಬಲ್ಲವನಾಗಿದ್ದನು. See how he was so careful to pray even though he knew all those things. ಇದನ್ನೆಲ್ಲ ತಿಳಿದಿದ್ದರೂ ಕೂಡ ಅವನು ಯಥಾ ಪ್ರಕಾರ ದೇವರನ್ನೇ ಪ್ರಾರ್ಥಿಸಿದನು. The Lord was with him. ದೇವರು ಅವನೊಂದಿಗಿದ್ದನು. When they put him in the lion's den, according to the decree, the lions could not do anything. ವೈರಿಗಳ ಶಾಸನದ ಪ್ರಕಾರ ಅವನನ್ನು ಸಿಂಹದ ಗವಿಗೆ ಹಾಕಿದರೂ ಸಹ ಸಿಂಹಗಳಿಗೆ ಅವನಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. Oh, the lions could not do anything harm to him. ಯಾವುದೇ ಕೇಡನ್ನು ಸಿಂಹಗಳು ಅವನಿಗೆ ಮಾಡಲಿಕ್ಕಾಗಲಿಲ್ಲ. Hallelujah. ಹಾಲೆಲೂಯಾ. Same thing the Lord will do to you, my friends. ನನ್ನ ಸ್ನೇಹಿತರೆ, ನಿಮ್ಮ ಜೀವಿತದಲ್ಲಿಯೂ ದೇವರು ಇದನ್ನೇ ಮಾಡುವನು. When you are careful to follow the Lord and cry unto the Lord and cling on to the Lord in prayer, the Lord will be careful not to allow any harm to you. ನೀವು ಎಚ್ಚರಿಕೆಯಿಂದ ದೇವರನ್ನು ಹಿಂಬಾಲಿಸುವಾಗ, ಮೊರೆಯಿಡುವಾಗ ಮತ್ತು ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ದೇವರು ಕೂಡ ನಿಮಗೆ ಯಾವುದೇ ಕೇಡು ಸಂಭವಿಸದ ಹಾಗೆ ನಿಮ್ಮನ್ನು ರಕ್ಷಿಸುವನು. In the same way, you also cling on to him tightly. ಇದೇ ರೀತಿಯಲ್ಲಿ ನೀವು ಕೂಡ ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. No enemy could do anything against you. ನಿಮ್ಮ ವಿರೋಧವಾಗಿ ಯಾವುದೇ ವೈರಿಯು ಕಾರ್ಯ ಮಾಡಲಿಕ್ಕಾಗುವುದಿಲ್ಲ. You will be covered by the presence of God all the time. ಎಲ್ಲ ಸಮಯದಲ್ಲಿಯೂ ದೇವರ ಪ್ರಸನ್ನತೆಯಿಂದ ತುಂಬಿದವರಾಗಿರುವಿರಿ. Let us change our thinking. ನಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳುವ. As many times as possible, cling on to God and pray unto the Lord, especially when you go through trials and temptations. ಕಷ್ಟ ಶೋಧನೆಗಳಿಂದ ನೀವು ಹಾದು ಹೋಗುವಂತಹ ಸಮಯದಲ್ಲಿ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೆಚ್ಚಾಗಿ ಆತನಿಗೆ ಮೊರೆಯಿಡಿರಿ. To get up early in the morning ಮುಂಜಾನೆ ಬೇಗನೆ ಏಳುವಂತೆ and pray unto the Lord. ದೇವರಲ್ಲಿ ಪ್ರಾರ್ಥಿಸುವಂತೆ. And at the noon time. ಮಧ್ಯಾಹ್ನದಲ್ಲಿಯೂ And in the evening. ಸಾಯಂಕಾಲದಲ್ಲಿಯೂ. And also in the night time. ರಾತ್ರಿಯಲ್ಲಿಯೂ ಕೂಡ. What a precious God we have. ಎಂತ ಅಮೂಲ್ಯ ದೇವರು ನಮಗಿದ್ದಾನೆ. You will be under his protection all the time. ಆತನ ಸುರಕ್ಷತೆಯಲ್ಲಿ ನೀವಿರುವಿರಿ. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆ. ತುಂಬಾ ದಿನ ಕಾದಿರುವಿಕೆಗೆ ಕೆಲಸ, ಉನ್ನತಿ, ಘನ, ನಿರಂತರ ಆಶೀರ್ವಾದಕ್ಕಾಗಿ ಈ ಯೋಜನೆ ಕೆಳಗೆ ಪಾಲುದಾರರಾದ ಪಾಲುದಾರರಿಗೆ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಕುಟುಂಬದವರು ಪ್ರತಿದಿನ ಪ್ರಾರ್ಥನೆ ಮಾಡುವುದೊಂದಿಗೆ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿರುವ ಪ್ರಾರ್ಥನಾ ಯೋಧರು ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಪಾಲುದಾರರ ಪ್ರಾರ್ಥನಾ ಮನವಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಇಂದಿನಿಂದ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಪಾಲುದಾರರಾಗಲು ಬಯಸುವವರು 044-2345-6677 ಎಂಬ ಸಂಖ್ಯೆಯನ್ನು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಸಂಪರ್ಕಿಸಿ. www.jesuscalls.org ಎಂಬ ನಮ್ಮ ಅಂತರ್ಜಾಲದಲ್ಲೂ ನೀವು ಸಂಪರ್ಕಿಸಬಹುದು. ಮೇಲೂ ನಿಮ್ಮ ಹತ್ತಿರವಿರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವನ್ನು ಸಹ ಸಂಪರ್ಕಿಸಿ. ಈ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಮಾಡುವ ಪ್ರಾರ್ಥನೆಯ ಪ್ರತಿಫಲವಾಗಿ ನೀವು ಸಹ ದೇವರ ಆಶೀರ್ವಾದವನ್ನು ಹೊಂದುವಾಗ ನೀವು ಇತರರಿಗೆ ಆಶೀರ್ವಾದವನ್ನು ಹೊತ್ತು ಹೋಗುವ ನೀರಿನ ಕಾಲುವೆಯಾಗಿ ಮಾರ್ಪಾಡು ಹೊಂದುವಿರಿ. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆ, ಒಂದು ನೂತನ ಆರಂಭ.